ಯುವ ಮೋರ್ಚಾ ಎಂದ್ರೆ ಸಂಘರ್ಷ ಪ್ರತಿರೋಧ. ಅಂತಹ ಸಂಘರ್ಷ ಎಲ್ಲಿ ಹೋದವು? ಎಷ್ಟು ಜನ ಲಾಠಿ ಏಟು ತಿಂದಿದ್ದೀರಿ, ಧರಣಿ ಮಾಡಿದ್ದೀರಿ, ತಾಲೂಕಾ ಕಚೇರಿಗೆ ಮುತ್ತಿಗೆ ಹಾಕಿದ್ದೀರಿ, ಕಪ್ಪು ಬಾವುಟ ಪ್ರದರ್ಶನ ಮಾಡಿದ್ದೀರಿ? ಆ ಯುವ ಮೋರ್ಚಾ ಎಲ್ಲಿ ಹೋಯಿತು? ಅಂತಹ ಸಂಘರ್ಷದ ಹೋರಾಟ ಆಗಬೇಕಿದೆ ಎಂದು ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಹೇಳಿದರು. ಹೊನ್ನವರ ಪಟ್ಟಣದ ನ್ಯೂ ಇಂಗ್ಲಿಷ್ ಸ್ಕೂಲ್ ಸಭಾಭವನದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಯುವ ಸಂಕಲ್ಪ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಮಾತನಾಡಿದ ಅವರು, ಡಾಕ್ಟರ್ ಚಿತ್ತರಂಜನ್ ರವರು ಮಾಡಿದಂತಹ ಹೋರಾಟ ಇಂದಿನ ಪಿಯುಸಿ ಡಿಗ್ರಿ ಹುಡುಗರಿಗೆ ಗೊತ್ತೇ ಇಲ್ಲ. ಭಟ್ಕಳದಲ್ಲಿ ನಡೆದಂತಹ ಹೋರಾಟದ ಘಟನೆ ಇಂದಿನ ಯುವಕರಿಗೆ ಎಲ್ಲಿ ಗೊತ್ತಿದೆ? ಇದರ ಅರಿವಿಲ್ಲದೆ ಕಾಕ್ರೋಚ್ ಪಾರ್ಟಿಯಲ್ಲಿ ಏನೋ ಆಗಿದೆ ಎಂದು ಮಾತನಾಡುತ್ತಾರೆ. ಯುವಕರನ್ನ ರಾಷ್ಟ್ರೀಯ ಚಳವಳಿಯಲ್ಲಿ ಕರೆದುಕೊಂಡು ಬರುವ ಜವಾಬ್ದಾರಿ ಯುವ ಮೋರ್ಚಾದ್ದಾಗಿದೆ ಎಂದು ಹೇಳಿದರು. ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ಬಲಿದಾನ ಆಗಿದೆ ಅನ್ನುವಂಥದ್ದನ್ನ ತುಂಬಾ ಜನ ಮರೆತು ಬಿಟ್ಟಿದೆ. ನಾವು ಅಯೋಧ್ಯೆಯ ಪುನರ್ನಿರ್ಮಾಣದ ಹೋರಾಟಕ್ಕೆ 500 ವರ್ಷದ ಇತಿಹಾಸ. 500 ವರ್ಷದ ಬಿಡಿ, 90ರ ನಂತರದ ಚಳವಳಿಗಳಲ್ಲಿ ಎಷ್ಟು ಜನ ಬಲಿದಾನ ಆಯಿತು ಅಯೋಧ್ಯೆಯ ಹೋರಾಟದಲ್ಲಿ? ಯಾವ ಚಳವಳಿಯ ಹೋರಾಟದ ಬಲಿದಾನಗಳು ಯುವ ಸಮುದಾಯಕ್ಕೆ ಎಷ್ಟು ಗೊತ್ತಿದೆ? ಉತ್ತರ ಕನ್ನಡ ಜಿಲ್ಲೆನವರಿಗೆ ನಾನು ಹೇಳುವಂತ ಅಗತ್ಯನೇ ಇಲ್ಲ. ರಾಷ್ಟ್ರೀಯತೆಯ ವಿರೋಧಿಯ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಡಾಕ್ಟರ್ ಚಿತ್ತರಂಜನ್ ಅವರನ್ನ ಕಳ್ಕೊಂಡಂತ ಜಿಲ್ಲೆ. ಚಿತ್ತರಂಜನ್ ಅವರ ಹೋರಾಟ, ಚಿತ್ತರಂಜನ್ ಅವರ ರಾಷ್ಟ್ರೀಯತೆಯ ಪ್ರಕಾರ ರಾಷ್ಟ್ರೀಯತೆಯ ಭಾವನೆಗಳು ಇವತ್ತು ನಮ್ಮ ಯಾರೋ ಹೊನ್ನಾವರದಲ್ಲೋ ಭಟ್ಕಳದಲ್ಲೋ ಓದ್ತಾ ಇರುವಂತ ಪಿಯುಸಿ ಡಿಗ್ರಿ ವಿದ್ಯಾರ್ಥಿ ಗೊತ್ತೇ ಇಲ್ಲ. ಭಟ್ಕಳದಲ್ಲಿ ನಡೆದಂತ ಹೋರಾಟದ ಘಟನೆಗಳು ಯುವ ಸಮುದಾಯಕ್ಕೆ ಏನು ಗೊತ್ತಿದೆ? ಈ ಹಿನ್ನೆಲೆಯಲ್ಲಿ ಯಾವ ಇತಿಹಾಸದ ಸಂಗತಿಗಳು ಕೂಡ ಗೊತ್ತಿಲ್ಲದೆ ಇವತ್ತಿನ ಕೆಲವು ಜನ ಯುವಕರು ಕಾಕ್ರೋಚಿನ ಹೆಸರಿನಲ್ಲಿ ಏನೋ ಒಂದು ವ್ಯವಸ್ಥೆ ಆಗಿದೆ ಎನ್ನುವಂಥದ್ದನ್ನ ಮಾತಾಡ್ತಾ ಇದ್ದಾರೆ. ಇವತ್ತಿನ ಯುವ ಮೋರ್ಚಾದ ಸವಾಲು ಏನು ಅಂತ ಕೇಳಿದ್ರೆ, ಆ ಯುವ ಸಮುದಾಯವನ್ನ ರಾಷ್ಟ್ರೀಯ ಚಳುವಳಿಯಲ್ಲಿ ಕರ್ಕೊಂಡು ಬರಬೇಕಾಗಿರುವಂತದ್ದು ಇವತ್ತಿನ ಯುವ ಮೋರ್ಚಾದ ಸಂಕಲ್ಪ ಆಗಬೇಕಾಗಿದೆ. ಉದ್ಘಾಟಕ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ, ಬಿಜೆಪಿ ಶಾಸಕ ಅಂತ ಹೇಳಿ ಅನುದಾನ ಕೊಡ್ತಿಲ್ಲ, ವಿರೋಧಿಗಳು ಸಾಕಷ್ಟು ತೊಂದರೆ ಕೊಡ್ತಿದ್ದಾರೆ, ಆದ್ರೆ ನಾನು ಪ್ರಾಮಾಣಿಕವಾಗಿ ಅಭಿವೃದ್ಧಿ ಕೆಲಸಕ್ಕೆ ಪ್ರಯತ್ನ ಮಾಡುತ್ತಿದ್ದೇನೆ ಎಂದರು. ಕಾಂಗ್ರೆಸ್ ಬರಲಿ ಅನ್ನುವಂತ ಮಾತಾಡಿ ಅದೇ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳ ಎದುರಿಗೆ ಹೇಳುವಂತೆ ನಾನು ಒಬ್ಬನೇ ಶಾಸಕ ಇದ್ರು, ಅದು ಬಿಜೆಪಿ ಶಾಸಕ ಯಾವುದೇ ಮಾತನ್ನು ಹೇಳಿದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ನಮ್ಮ ವಿರೋಧಿಗಳು ಅದನ್ನ ಪತ್ರಿಕೆಯಲ್ಲಿ ಬರೆದ್ರು, ದಿನಕರ್ ಶೆಟ್ಟಿ ಕಾಂಗ್ರೆಸ್ ಬರೋದು ಬೇಡ ಅನ್ನುವಂತ ನನ್ಗೆ ಬರೆದ್ರು. ನಾನು ಹೇಳಿದೆ, ವೇದಿಕೆ ಮೇಲೆ ಮುಖ್ಯಮಂತ್ರಿ ಎದುರಿಗೆ ಹೇಳಬಂದ್ರೆ ಬರೋದಿಲ್ಲ ಅನ್ನುವಂಥದ್ದನ್ನ ಮತ್ತೆ ನೀವು ಆ ಸುದ್ದಿ ಯಾಕೆ ತೆಗಿತಾ ಇದ್ದೀರಿ ಅನ್ನುವಂಥದ್ದು. ಎಲ್ಲ ರೀತಿಯಲ್ಲಿ ನಮ್ಮ ವಿರೋಧಿಗಳು ಬಹಳಷ್ಟು ತೊಂದರೆ ಕೊಡ್ತಾ ಇದ್ದಂತ ಸಂದರ್ಭದಲ್ಲೂ ಸಹ ಪ್ರಾಮಾಣಿಕವಾಗಿ ನಮ್ಮ ಕ್ಷೇತ್ರದ ಪ್ರತಿ ಒಬ್ಬರ ಕೆಲಸಗಳನ್ನ ಮಾಡಿಕೊಡ್ಲಿಕ್ಕೆ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡಿದ್ದೇನೆ. ನೀವೆಲ್ಲರೂ ಬಹಳ ದೊಡ್ಡ ಸಂಖ್ಯೆ. ಮಾಜಿ ಶಾಸಕಿ ರೂಪಾಲಿ ನಾಯ್ಕ್, ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಮಾತನಾಡಿದ್ರು. ಸಂಕಷ್ಟರ ಗಣಪತಿ ವೃತ್ತದಂತೆ ನಮ್ಮ ಇಲ್ಲಿಯ ಯುವ ಮೋರ್ಚಾದ ಅಧ್ಯಕ್ಷರು ಆದಂತಹ ಶಿವಾನಂದ್ ಮರಾಠೆಯವರು ಬಹಳ ಅದ್ಭುತವಾಗಿ ಅವ್ರು ಮಾತಾಡಿದ್ ನೋಡಿದ್ರೆ ಆ ತಾಕತ್ತು ಮತ್ತೆ ಆ ಮಾತಾಡುವ ಶೈಲಿ ನೋಡಿದ್ರೆ 100ಕ್ಕೆ 100 ಹೊನ್ನವರ ಭಾಗದಲ್ಲಿ ಆ ಯುವ ಸಂಘಟನೆ ಏನ್ ನೀವು ಸಂಕಲ್ಪ ಮಾಡಿದ್ದೀರಿ ಆ ಸಂಕಲ್ಪವನ್ನು ಮಾಡಿ ತಿಳಿಸ್ತೇನೆ ಅಂತ ಹೇಳಿ ನನಗೆ ಕಾಣ್ತಾ ಇದೆ. ಶಿವಾನಂದ್ ಮರಾಠೆಯವರೇ, ನಿಮ್ಮ ಪ್ರಧಾನ ಕಾರ್ಯದರ್ಶಿಯವರು, ಎಲ್ಲ ಕಾರ್ಯದರ್ಶಿಯವರು, ಎಲ್ಲ ಯುವಕರಿಗೆ ನನ್ನ ಅನಂತ ಧನ್ಯವಾದಗಳನ್ನ ಮತ್ತೆ ಹೊಸದಾಗಿ ನೀವು ಈ ಮಂಡಲದ ರಚನೆಗೆ ಸ್ವಾಗತವನ್ನು ಕೋರ್ತಾ, ಆದ್ರೆ ಇವತ್ತು ನಮ್ಗೆ ಆ ರೈಟ್ಸ್ ಅನ್ನು ನಮ್ಮ ಮಾನ್ಯ ದೇಶದ ಪ್ರಧಾನಿಯಾದಂತ ದೇವಮಾನವರಾದಂತ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಆ ಹಕ್ಕನ್ನು ನಮ್ಗೆ ಕೊಟ್ಟಿದ್ದಾರೆ. ಆ ಹಕ್ಕಿನಲ್ಲಿ ನಮ್ಗೇನಂದ್ರೆ ನಾವು ಮನೆಗೆ ಫ್ಲಾಗ್ ಅನ್ನು ಹಚ್ಚಬೇಕು, ಅಂಗಡಿ ಮುಗ್ಗಟ್ಟುಗಳಿಗೂ ಕೂಡ ಹಚ್ಚಬೇಕು, ಸಂಸ್ಥೆಗಳಲ್ಲಿ ಏನಿರ್ತದೆ ಅಲ್ಲಿ ಹಚ್ಚಬೇಕು. ಅದನ್ನ ಯುವ ಮೋರ್ಚಾದವರು ಹೆಚ್ಚಿನ ಇದರಲ್ಲಿ ರ್ಯಾಲಿಯನ್ನು ಮಾಡೋದ್ರ ಮೂಲಕ ನಾನು ರಾಜ್ಯದ ಇವತ್ತು ಸಂಚಾಲಕರಾಗಿ ನಮಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯಾಗಿ ನನ್ನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಅಭಿಯಾನ ಆಗ್ಬೇಕಂತ ತಮ್ಮಲ್ಲಿ ನಾನು ವಿನಂತಿ. ಯುವ ಸಮುದಾಯ ಡ್ರಗ್ಸ್ ದುಶ್ಚಟದಿಂದ ದೂರವಿಡಲು ಜಾಗೃತಿಗಾಗಿ ಸಹಿ ಸಂಗ್ರಹಕ್ಕೆ ಚಾಲನೆ ನೀಡಲಾಯಿತು. ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಪ್ರೇಮ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ರು. ವೇದಿಕೆಯಲ್ಲಿ ಮಾಜಿ ಸಚಿವ ಶಿವಾನಂದ್ ನಾಯ್ಕ್, ಮಾಜಿ ಶಾಸಕ ಸುನಿಲ್ ನಾಯ್ಕ್, ಮಂಡಲಾಧ್ಯಕ್ಷ ಯೋಗೇಶ್ ಮೇಸ್ತಾ, ಪಕ್ಷದ ಮುಖಂಡರಾದ ಈಶ್ವರ್ ನಾಯ್ಕ್, ಕೆಜಿ ನಾಯ್ಕ್, ಎಂಜಿ ಭಟ್, ವೆಂಕಟೇಶ್ ನಾಯ್ಕ್, ಪಕ್ಷದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.
ಮಾತನಾಡಬೇಕು ಅಂತ ಕೇಳ್ಕೊಳ್ತೇನೆ. 3 ವರ್ಷಗಳಿಂದ ಒಂದೇ ₹1 ನಮಗೆ ಅನುದಾನ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ₹2,000 ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.